ಮೊನ್ನೆ ಒಂದೇ ಒಂದು ವಿಡಿಯೋ ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯನ ಅಲ್ಲೋಲ ಕಲ್ಲೋಲ ಮಾಡೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಸುರಿಮಳೆ, ಏನು ರೋಷ ಆಕ್ರೋಶ ನೋಡಿದ್ರೆ ಇವರೆಲ್ಲ ಹೋಗ್ಬಿಟ್ಟು ನ್ಯಾಯ ಕೊಡಿಸ್ಬಿಡ್ತಾರೆ ಅನ್ನೋ ಥರನೇ, ಒಂದು ಕಡೆ ಅವರು ಹೋಗಿ ದೇವಸ್ಥಾನ ಉಳಿಸ್ಬಿಡ್ತಾರೆ ಅನ್ನೋ ಥರನೇ. ಎಲ್ಲೋದ್ರಿ ಎಲ್ಲ ಸೈಲೆಂಟಾ? ಇಷ್ಟೇ, ನಮ್ಮದು ಚಾಂಪಿಯನ್ ಟ್ರೋಫಿ ಬಂತು, ನಮ್ಮ KL ರಾಹುಲು ಮತ್ತು ರೋಹಿತ್ ಕಪ್ ತೊಗೊಂಬಂದರು, ಫುಲ್ಲು ಪಟಾಕಿ ಇಟ್ಟರು, ಸಂಭ್ರಮ ಮಾಡಿದ್ರು. ಇವಾಗ ಸೌಜನ್ಯ ಕೇಸ್ ಬಗ್ಗೆ ಆ ವಿಡಿಯೋ ಬಗ್ಗೆ ಮಾತಾಡೋದು ಬಿಟ್ಬಿಟ್ರು. ಚಾಂಪಿಯನ್ಸ್ ಟ್ರೋಫಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ IPL. ಇಷ್ಟೇ. ಇದನ್ನ ಯಾರಾದ್ರೂ ಬುದ್ಧಿವಂತರು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಹೋಮು ಗಲಭೆ, ಒಡೆದಾಟ, ಬಡದಾಟ, ವೈಯಕ್ತಿಕ ಗಲಾಟೆಗಳು ಮಾಡ್ಕೊಳ್ಳೋರು ಮೂರ್ಖರು. ಹಾಗಾಗಿ ಸೋಷಿಯಲ್ ಮೀಡಿಯಾ ಉಪ್ಪಿನಕಾಯಿ ಬೇಕಂದ್ರೆ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ಊಟಕ್ಕಿಲ್ಲದು ಅಂತಾನೂ ಹೇಳ್ತಾರೆ. ಆ ಥರ ಇದು, ಆಯಿತಾ? ಅದಕ್ಕೆ ಸಮ ಇದು. ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಯೂಟ್ಯೂಬರ್ಸ್ ಆಗಲಿ, ಯಾರೇ ಆಗಲಿ ವಿಡಿಯೋ ವೈರಲ್ ಮಾಡಿದ ತಕ್ಷಣ ಸಮಾಜ ಸುಧಾರಣೆ ಆಗಲ್ಲ. ಸಮಾಜ ಸುಧಾರಣೆ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ, ಒಳ ಮೀಸಲಾತಿ ಹೋರಾಟಕ್ಕೆ ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ. ಚಿತ್ರದುರ್ಗದ ಕಾಂಗ್ರೆಸ್ ಆಫೀಸ್ ಮುಂದೆ ದಲಿತ ಸಂಘಟನೆಯವರು ರಕ್ತದಾನ ಮಾಡಿದ್ದಾರೆ. ರಕ್ತದಾನ ಏನಕ್ಕೆ ಮಾಡ್ತಾರೆ ಹೇಳಿ? ಯಾರಾದರೂ ಬರ್ತ್ಡೇ ಆದರೆ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಒಳ ಮೀಸಲಾತಿ ಹೋರಾಟಗಾರರು ಸಿದ್ದರಾಮಯ್ಯನವರಿಗೆ ಕಳಿಸೋದಕ್ಕೆ ರಕ್ತವನ್ನು ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನಾವು ಇಲ್ಲಿ ರಕ್ತವನ್ನು ದಾನ ಮಾಡ್ತಿದ್ದೇವೆ, ಪಾದಯಾತ್ರೆ ಮುಖಾಂತರ ನಾವು ವಿಧಾನಸೌಧದ ಬಾಗಿಲಿಗೆ ಬಂದು ಪ್ರಾಣವನ್ನು ಬಿಡುತ್ತೇವೆ, ನೀವೇನಾದ್ರೂ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡದಿದ್ರೆ ಅಂತಕ್ಕಂಥ ಸಂದೇಶವನ್ನು ನೇರವಾಗಿ ರವಾನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ. ಇಂಥವು ಹೋರಾಟ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಈ ವೈರಲ್ ವಿಡಿಯೋಗಳು, ಸ್ಟೋರಿಗಳು, ಕವರ್ ಸ್ಟೋರಿಗಳು ನೋಡಿಬಿಟ್ಟು ಸಮಾಜ ಸುಧಾರಣೆ ಆಗಲ್ಲ. ನೀವು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಕಮೆಂಟ್ಗಳು ಹಾಕಿದ ತಕ್ಷಣ ದೇಶ ಉದ್ಧಾರ ಆಗಲ್ಲ. ಹಾಗಾಗಿ ವ್ಯವಸ್ಥಿತವಾದ ರೂಪುರೇಷೆಗಳು, ಕಾನೂನಾತ್ಮಕ ಹೋರಾಟಗಳು ಮಾತ್ರ ನ್ಯಾಯವನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾವನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ.